ಚಳಿಗಾಲದ ನಮ್ಮ ಆಹಾರ ಕ್ರಮದಲ್ಲಿ ನಮ್ಮ ಡಯಟ್ನಲ್ಲಿ ಏನೇನ್ ಸೇರಿಸ್ಬೇಕು ಗೊತ್ತಾ? ಚಳಿಗಾಲ ಏನಿದೆಯಲ್ಲ, ಅಂದ್ರೆ ಹೇಮಂತ ಮತ್ತು ಶಿಶಿರ ಋತು, ಇದು ನಾವು ಹೆಲ್ದಿ ಆಗುವ ಸಮಯ. ಯಾಕೆಂದ್ರೆ ಈ ಋತುವಿನಲ್ಲಿ ನಮ್ಮ ದೇಹದಲ್ಲಿ ರಕ್ತದ ಹರಿವು ಒಳಗಿನ ಅಂಗಾಂಗಗಳ ಕಡೆ ಚಲಿಸಿದಾಗ ನಮ್ಮ ಜಠರಾಗ್ನಿ ಚುರುಕುಗೊಳ್ಳುತ್ತದೆ, ಪಚನ ಕ್ರಿಯೆ ಹೆಚ್ಚುತ್ತದೆ, ಹಸಿವು ಕೂಡ ಹೆಚ್ಚಾಗುತ್ತದೆ ಮತ್ತು ನಾವು ಸೇವಿಸುವ ಆಹಾರ ಚೆನ್ನಾಗಿ ದೇಹಗತವಾಗುತ್ತದೆ. ಅದಕ್ಕೆ ಚಳಿಗಾಲದಲ್ಲಿ ನಾವು ಸೇವಿಸುವ ಆಹಾರ ಎಂಥದ್ದಿರಬೇಕು ಅಂತ ನಾವು ತಿಳಿದಿರಬೇಕು. ಆಯುರ್ವೇದದ ಪ್ರಕಾರ ಈ ಹೇಮಂತ ಮತ್ತು ಶಿಶಿರ ಋತುವಿನಲ್ಲಿ ಅಂದ್ರೆ ಚಳಿಗಾಲದಲ್ಲಿ ನಮ್ಮ ಆಹಾರ 6 ರಸಗಳಿಂದ ಕೂಡಿರಬೇಕು. ಮಧುರ ರಸ ಅಂದ್ರೆ ಸಿಹಿ ರುಚಿ ಹೊಂದಿರತಕ್ಕಂಥದ್ದು, ಆಮ್ಲ ರಸ ಅಂದ್ರೆ ಹುಳಿ ಇರ್ತಕ್ಕಂಥದ್ದು, ಲವಣ ರಸ ಉಪ್ಪು ಇರ್ತಕ್ಕಂಥದ್ದು, ಆಮೇಲೆ ಕಟು ರಸ ಇದು ಖಾರ ಇರ್ತಕ್ಕಂಥದ್ದು, ಕಷಾಯ ರಸ ಇದೇನಂದ್ರೆ ಒಗರು ಇರ್ತಕ್ಕಂಥದ್ದು, ಆಮೇಲೆ ತಿಕ್ತ ರಸ ಅಂದ್ರೆ ಕಹಿ ರುಚಿಯನ್ನ ಹೊಂದಿರತಕ್ಕಂಥದ್ದು. 6 ರಸಗಳಲ್ಲಿ 5 ರಸಗಳು ನೆಲ್ಲಿಕಾಯಿ ಒಂದರಲ್ಲೇ ಸಿಗುತ್ತವೆ. ಅದಕ್ಕೆ ನೆಲ್ಲಿಕಾಯಿಯನ್ನು ಚಳಿಗಾಲದ ರಾಜ ಅಂತ ಕರೀತಾರೆ. ನೆಲ್ಲಿಕಾಯಿಯು ವಿಟಮಿನ್ ಸಿ ಇಂದ ಸಮೃದ್ಧವಾಗಿರೋದ್ರಿಂದ ಇದರ ಸೇವನೆಯಿಂದ ಉಸಿರಾಟದ ಸಮಸ್ಯೆಗಳು ಬರೋದಿಲ್ಲ, ಚರ್ಮದ ಸಮಸ್ಯೆಗಳು ನಿವಾರಣೆ ಆಗುತ್ತವೆ. ಚಳಿಗಾಲದಲ್ಲಿ ಕೂದಲು ಉದುರುವ ಸಮಸ್ಯೆ ಏನು ಉಂಟಾಗುತ್ತೆ ಅಲ್ಲ, ಅದು ಕೂಡ ನಿವಾರಣೆ ಆಗುತ್ತೆ. ಬರೀ ನೆಲ್ಲಿಕಾಯಿ ಅಷ್ಟೇ ಅಲ್ಲ, ಎಲ್ಲಾ ಸಿಟ್ರಸ್ ಹಣ್ಣುಗಳು ಚಳಿಗಾಲದಲ್ಲಿ ಸೇವಿಸುವುದು ಆರೋಗ್ಯಕ್ಕೆ ಒಳ್ಳೆಯದು. ಯಾಕೆಂದ್ರೆ ಇವು ವಿಟಮಿನ್ ಸಿ, ಆಂಟಿ ಆಕ್ಸಿಡೆಂಟ್ಸ್, ಫ್ಲೆವನಾಯ್ಡ್ಸ್, ಫೈಬರ್ ಇವುಗಳಿಂದ ಸಮೃದ್ಧವಾಗಿವೆ. ಎಲೆಕೋಸು, ಲೆಟಿಸ್, ಬ್ರೊಕೊಲಿ ಇವುಗಳು ಕೂಡ ಏನಂತಂದ್ರೆ ವಿಟಮಿನ್ ಸಿ ಇಂದ ಸಮೃದ್ಧವಾಗಿವೆ. ಚಳಿಗಾಲದಲ್ಲಿ ನಮ್ಮ ರೋಗ ನಿರೋಧಕ ಶಕ್ತಿ ಅಂದ್ರೆ ನಮ್ಮ ಇಮ್ಯುನಿಟಿ ಕಡಿಮೆ ಆಗೋದ್ರಿಂದ ಗಾಳಿಯಲ್ಲಿನ ಹೆಚ್ಚಿನ ವೈರಸ್ಗಳು ಸೇರುವ ಕಾರಣ ಆ ವೈರಸ್ಗಳೇನಂತಂದ್ರೆ ಅವುಗಳಿಂದ ಫ್ಲೂ ಆಗಿರ್ಬೋದು, ಕೆಮ್ಮು, ನೆಗಡಿ ಮೊದಲಾದ ಸಮಸ್ಯೆಗಳು ಹೆಚ್ಚು ಕಾಣಿಸಿಕೊಳ್ಳುತ್ತವೆ. ಆದ್ರಿಂದ ನಮ್ಮ ಇಮ್ಯುನಿಟಿ ಹೆಚ್ಚಿಸುವ ಆಹಾರ ಪದಾರ್ಥಗಳನ್ನು ನಾವು ಸೇವಿಸಬೇಕು. ವಿಟಮಿನ್ ಸಿ ಹೊಂದಿರತಕ್ಕಂಥ ಸಿಟ್ರಸ್ ಹಣ್ಣುಗಳು, ಎಲೆಕೋಸು, ಬ್ರೊಕೊಲಿ ಇವೇನಂತಂದ್ರೆ ರೋಗ ನಿರೋಧಕ ಶಕ್ತಿ ಹೆಚ್ಚಿಸಿ ಕೆಮ್ಮು, ನೆಗಡಿ, ಅಲರ್ಜಿ ಮುಂತಾದ ಸೋಂಕುಗಳಿಂದ ನಮ್ಮನ್ನು ರಕ್ಷಿಸುತ್ತವೆ. ಅಷ್ಟೇ ಅಲ್ಲ, ಈ ಎಲೆಕೋಸ್ನಿಂದ, ಕ್ಯಾಬೇಜ್ನಿಂದ ತಯಾರಿಸಿದ ಸೌರೆಕ್ರಾಟ್ ಏನಿದೆಯಲ್ಲ, ಇದೊಂದು ಪ್ರೋಬಯೋಟಿಕ್ಸ್ ಅಂದ್ರೆ ಒಳ್ಳೆಯ ಬ್ಯಾಕ್ಟೀರಿಯಾ ಹೊಂದಿರೋದ್ರಿಂದ ನಮ್ಮ ಗಟ್ನ ಆರೋಗ್ಯ ಕಾಪಾಡುತ್ತದೆ. ಈ ಸೌರೆಕ್ರಾಟ್ ಕರುಳಿನ ಉರಿಯೂತ ಅಂದ್ರೆ ಇನ್ಫ್ಲಮೇಷನ್ ಕಡಿಮೆ ಮಾಡುತ್ತದೆ, ರೋಗ ನಿರೋಧಕ ಶಕ್ತಿ ಹೆಚ್ಚಿಸುತ್ತದೆ, ಕರುಳಿನ ಕ್ಯಾನ್ಸರ್ ಉಂಟಾಗುವ ಸಾಧ್ಯತೆ ಕಡಿಮೆ ಮಾಡುತ್ತದೆ. ಒಟ್ಟಾರೆಯಾಗಿ ನಮ್ಮ ರೋಗ ನಿರೋಧಕ ಶಕ್ತಿ ಹೆಚ್ಚಿಸಿ ಜೀರ್ಣಾಂಗ ವ್ಯೂಹದ ಆರೋಗ್ಯವನ್ನು ಉತ್ತಮಪಡಿಸುತ್ತದೆ. ಈ ಸೌರೆಕ್ರಾಟ್ ಏನಿದೆಯಲ್ಲ, ಅಂದ್ರೆ ಹುದುಗಿಸಿದ ಎಲೆಕೋಸು, ಚಳಿಗಾಲದಲ್ಲಿ ಬಿಸಿಲು ಕಡಿಮೆ ಇರುವ ಕಾರಣ ನಮ್ಮ ಮೂಳೆಗಳನ್ನು ಬಲಗೊಳಿಸುವ, ನಮ್ಮ ಮೂಳೆಗಳನ್ನು ಸ್ಟ್ರಾಂಗ್ ಮಾಡುವ ಅಂತಹ ಪೋಷಕಾಂಶಗಳನ್ನು ನಾವು ಸೇವಿಸಬೇಕಾಗುತ್ತೆ. ಬಿಸಿಲು ಕಡಿಮೆ ಆದ್ರೆ ವಿಟಮಿನ್ ಡಿ ಕೊರತೆ ಕಾಡುತ್ತೆ, ಜಾಯಿಂಟ್ ಪೇನ್ ಕಾಣಿಸ್ಕೊಳ್ಬಹುದು, ಮೂಳೆಗಳು ಶಿಥಿಲವಾಗಿ ಅನೇಕ ತೊಂದರೆಗಳು ಕಾಣಿಸ್ಕೊಳ್ಬಹುದು. ಎಳ್ಳು, ಅಗಸೆ ಬೀಜ ಇವು ಕ್ಯಾಲ್ಸಿಯಂ, ಮ್ಯಾಗ್ನೀಷಿಯಂ, ಫಾಸ್ಫರಸ್, ಪ್ರೋಟೀನ್ ಇವುಗಳಿಂದ ಸಮೃದ್ಧವಾಗಿರೋದ್ರಿಂದ ಇವು ನಮ್ಮ ಜಾಯಿಂಟ್ಗಳನ್ನು ಲೂಬ್ರಿಕೇಟ್ ಮಾಡಿ ಆಕ್ಟಿವ್ ಮತ್ತು ನೋವು ರಹಿತ, ಪೇನ್ ಫ್ರೀ ಆಗಿರಲು ಸಹಾಯ ಮಾಡುತ್ತವೆ. ಚಳಿಗಾಲದಲ್ಲಿ ನಮ್ಮ ದೇಹದ ಉಷ್ಣಾಂಶ ಹೆಚ್ಚು ಮಾಡಿ ನಮ್ಮ ಎನರ್ಜಿ ಲೆವೆಲ್ ಹೆಚ್ಚಿಸುತ್ತವೆ, ನಮ್ಮ ಚರ್ಮವನ್ನು ಮೃದು ಮತ್ತು ಕೋಮಲವಾಗಿಡುತ್ತವೆ. ಚಳಿಗಾಲದಲ್ಲಿ ಎಳ್ಳುಂಡೆಯ ಸೇವನೆ ಅಂತೂ ತುಂಬಾನೇ ಒಳ್ಳೆಯದು. ಚಳಿಗಾಲದಲ್ಲಿ ದೇಸಿ ಆಕಳ ತುಪ್ಪದ ಸೇವನೆ ಕೂಡ ಮುಖ್ಯ. ಯಾಕೆಂದ್ರೆ ಇದು ಆಂಟಿ ಆಕ್ಸಿಡೆಂಟ್ಗಳಿಂದ ಸಮೃದ್ಧವಾಗಿರೋದ್ರಿಂದ ಮತ್ತು ಬೇರೆ ಆಹಾರ ಪೋಷಕಾಂಶಗಳನ್ನು, ವಿಟಮಿನ್ಗಳಾಗಿರಬಹುದು, ಮಿನರಲ್ಗಳನ್ನು ನಮ್ಮ ದೇಹ ಹೀರಿಕೊಳ್ಳಲು ಸಹಾಯ ಮಾಡುತ್ತದೆ. ಚಳಿಗಾಲದಲ್ಲಿ ತುಪ್ಪದ ಸೇವನೆ ಯಾಕೆ ಇಂಪಾರ್ಟೆಂಟ್ ಅಂದ್ರೆ ಇದು ಕಫದ ಸಮಸ್ಯೆಯನ್ನು ಅದನ್ನು ನಿವಾರಿಸುವಲ್ಲಿ ಇದು ಲಾಭಕಾರಿಯಾಗಿದೆ. ಆಮೇಲೆ ಇದರ ಸೇವನೆಯಿಂದ ದೃಷ್ಟಿ ಚುರುಕಾಗುತ್ತದೆ. ಆಮೇಲೆ ಇದು ದೇಹ ಬೆಚ್ಚಗಿಡಲು ಸಹಾಯ ಮಾಡುತ್ತದೆ. ಇದು ನಮ್ಮ ಮೂಳೆಗಳನ್ನು ಬಲಪಡಿಸುತ್ತದೆ. ಇದು ನಮ್ಮ ಚರ್ಮವನ್ನು ಮೃದು ಮಾಡುತ್ತದೆ, ಮಾಯಿಶ್ಚರೈಸರ್ ಆಗಿ ಕೆಲಸ ಮಾಡುತ್ತೆ. ಚಳಿಗಾಲದಲ್ಲಿ ಹೆಚ್ಚು ನಾರಿನಾಂಶ, ಹೈ ಫೈಬರ್ ಹೊಂದಿರತಕ್ಕಂಥ ಸಜ್ಜೆ, ರಾಗಿ, ಜೋಳ, ಓಟ್ಸ್, ನವಣೆ ಇವುಗಳ ಸೇವನೆ ಒಳ್ಳೆಯದು. ಇವು ಮಲಬದ್ಧತೆಯನ್ನು ನಿವಾರಿಸುತ್ತವೆ, ಲೋ ಗ್ಲೈಸೆಮಿಕ್ ಇಂಡೆಕ್ಸ್ ಹೊಂದಿರೋದ್ರಿಂದ ಮಧುಮೇಹಿಗಳಿಗೂ ಒಳ್ಳೆಯದು. ಆಮೇಲೆ ದೇಹದ ಉಷ್ಣತೆ ಹೆಚ್ಚಿಸುತ್ತವೆ, ಮೂಳೆಗಳಿಗೂ ಕೂಡ ಒಳ್ಳೆಯದು, ಹೃದಯದ ಆರೋಗ್ಯ ಕೂಡ ಕಾಪಾಡುತ್ತವೆ. ಇಮ್ಯುನಿಟಿ ಬೂಸ್ಟಿಂಗ್ ಹರ್ಬ್ಸ್ ಅಂದ್ರೆ ರೋಗ ನಿರೋಧಕ ಶಕ್ತಿ ಹೆಚ್ಚಿಸುವ ಗಿಡಮೂಲಿಕೆಗಳಾದ ತುಳಸಿ, ಅಮೃತ ಬಳ್ಳಿ, ಅಶ್ವಗಂಧ, ಶುಂಠಿ, ದಾಲ್ಚಿನ್ನಿ ಇವುಗಳ ಬಳಕೆ ಚಳಿಗಾಲದಲ್ಲಿ ತುಂಬಾನೇ ಒಳ್ಳೆಯದು.
ಈ ಗಿಡಮೂಲಿಕೆಗಳ ಕಷಾಯ ಕಂಪಲ್ಸರಿಯಾಗಿ ಕುಡಿಬೇಕು. ಯಾಕೆಂದ್ರೆ ಇವು ಆಂಟಿ ಬ್ಯಾಕ್ಟೀರಿಯಲ್ ಮತ್ತು ಆಂಟಿ ವೈರಲ್ ಗುಣ ಹೊಂದಿರೋದ್ರಿಂದ ನೆಗಡಿ, ಕೆಮ್ಮು, ಅಸ್ತಮಾ, ಅಲರ್ಜಿ ಇವುಗಳಿಂದ ನಮ್ಮನ್ನು ರಕ್ಷಿಸುತ್ತವೆ. ಮಳೆಗಾಲದಲ್ಲಿ ಹೆಚ್ಚಿನ ಶಕ್ತಿಯ ಪೂರೈಕೆಗಾಗಿ ರೂಟ್ ವೆಜಿಟೇಬಲ್ಸ್ಗಳನ್ನು ಅಂದರೆ ಗಜ್ಜರಿ, ಮೂಲಂಗಿ, ಬೀಟ್ರೂಟ್, ಗೆಣಸು ಇವುಗಳ ಸೇವನೆ ಒಳ್ಳೆಯದು. ಇವು ಏನಂತಂದ್ರೆ ಕರಗುವ ಮತ್ತು ಕರಗದೇ ಇರುವ ನಾರಿನಂಶ ಹೊಂದಿರುವುದರಿಂದ ನಮ್ಮ ಗಟ್ ಹೆಲ್ತ್ ಸುಧಾರಿಸುತ್ತವೆ, ನಮಗೆ ಶಕ್ತಿಯ ಪೂರೈಕೆ ಮಾಡುತ್ತವೆ. ಚಳಿಗಾಲದಲ್ಲಿ ಮಸಾಲೆ ಪದಾರ್ಥಗಳ ಸೇವನೆ ಕೂಡ ಒಳ್ಳೆಯದು. ಇವು ನಮ್ಮ ದೇಹದ ಉಷ್ಣಾಂಶ ಹೆಚ್ಚಿಸಿ ರಕ್ತ ಪರಿಚಲನೆ ಬ್ಲಡ್ ಸರ್ಕ್ಯುಲೇಷನ್ ಸರಾಗವಾಗಿ ಆಗುವ ಹಾಗೆ ಮಾಡುತ್ತವೆ. ನಾವು ಸೇವಿಸುವ ಆಹಾರ ಚೆನ್ನಾಗಿ ಜೀರ್ಣ ಮಾಡುತ್ತವೆ. ಚಳಿಗಾಲದಲ್ಲಂತೂ ತರಕಾರಿಗಳು ತುಂಬಾ ತಾಜಾವಾಗಿ ನಾವು ನೋಡಬಹುದು. ಇವು ಏನಂತಂದ್ರೆ ಶಕ್ತಿ ಪೂರೈಸುವುದರ ಜೊತೆಗೆ ತೂಕ ಕೂಡ ಕಡಿಮೆ ಮಾಡುತ್ತವೆ. ಆದ್ದರಿಂದ ಚಳಿಗಾಲದಲ್ಲಿ ಹಸಿರು ತರಕಾರಿ ಸೇವನೆ ತುಂಬಾನೇ ಒಳ್ಳೆಯದು. ಇವುಗಳ ಸೇವನೆ ಏನಂತಂದ್ರೆ ನಮ್ಮ ಕೂದಲು ಮತ್ತು ಚರ್ಮದ ಆರೋಗ್ಯಕ್ಕೆ ಕೂಡ ಒಳ್ಳೆಯದು. ದಲ್ಲಿ ನಮಗೆ ಕಬ್ಬಿನ ರಸ ಕುಡಿಯಲು ಸಿಕ್ಕರೆ ಬಿಡ್ಲೇಬಾರದು. ಕಬ್ಬು ತಿನ್ನೋದಾಗ್ಲಿ ಅಥವಾ ಕಬ್ಬಿನ ರಸ ಕುಡಿಯೋದಾಗ್ಲಿ ಇದನ್ನ ನಾವು ದಿನಾಲು ಕಂಪಲ್ಸರಿ ಚಳಿಗಾಲ ಮುಗಿಯೋವರೆಗೂ ಮಾಡಬೇಕು. ಯಾಕೆಂದ್ರೆ ಇದೇನ್ ಮಾಡುತ್ತೆ, ನಮ್ಮ ದೇಹವನ್ನು ಡಿಟಾಕ್ಸ್ ಮಾಡುತ್ತದೆ, ನಮ್ಮ ಲಿವರ್ ಅನ್ನು ರಿಜ್ಯುವಿನೇಟ್ ಮಾಡುತ್ತದೆ ಅಂದ್ರೆ ಪುನರುಜ್ಜೀವನಗೊಳಿಸುತ್ತದೆ. ಆಮೇಲೆ ನಮ್ಮ ಚರ್ಮ ಹೊಳೆಯುವಂತೆ ಮಾಡುತ್ತೆ. ಡ್ರೈ ಫ್ರೂಟ್ಸ್ಗಳು ವಿಶೇಷವಾಗಿ ಖರ್ಜೂರ, ಬಾದಾಮು, ವಾಲ್ನಟ್ಟು ಇವು ಏನಂತಂದ್ರೆ ನಮ್ಮ ದೇಹಕ್ಕೆ ಶಕ್ತಿಯನ್ನು ಒದಗಿಸಿ ನಮ್ಮ ದೇಹದ ಉಷ್ಣಾಂಶ ಹೆಚ್ಚಿಸುತ್ತವೆ. ನೀರಿನಲ್ಲಿ ಇಟ್ಟು ಸೇವಿಸಿದ್ರೆ ಇನ್ನೂ ಒಳ್ಳೆಯದು. ಬೇಸಿಗೆಯಲ್ಲಿ ಇವುಗಳ ಸೇವನೆ ಕಡಿಮೆ ಮಾಡಿ ಚಳಿಗಾಲದಲ್ಲಿ ಇವುಗಳನ್ನು ಸೇವಿಸಿದ್ರೆ ಒಳ್ಳೆಯದು. ಬೆಲ್ಲದಿಂದ ತಯಾರಿಸಿದ ಪದಾರ್ಥಗಳು ಚಳಿಗಾಲದಲ್ಲಿ ಒಳ್ಳೆಯದು. ಹೀಗೆ ನಾವು ಈ ಹೇಮಂತ ಮತ್ತು ಶಿಶಿರ ಋತುವಿನಲ್ಲಿ ನಮ್ಮ ಆಹಾರ ಕ್ರಮ, ನಮ್ಮ ಡಯಟ್ ಫಾಲೋ ಮಾಡಿದ್ರೆ, ಋತುವಿನ ಅನುಸಾರ ಆಹಾರ ಸೇವಿಸಿದ್ರೆ ನಾವು ಆರೋಗ್ಯದಿಂದಿರಲು ಸಾಧ್ಯ. ಸರಿ, ಹಾಗಾದ್ರೆ ಮುಂದಿನ ವಿಡಿಯೋದಲ್ಲಿ ಮತ್ತೊಂದು ಉಪಯುಕ್ತವಾದ ಮಾಹಿತಿಯೊಂದಿಗೆ ಭೇಟಿಯಾಗೋಣ. ಧನ್ಯವಾದಗಳು.